ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಪ್ರತಿಯೊಬ್ಬರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಚಾರ ಫ್ರೀಡಮ್. ಇದ್ರ ಬಗ್ಗೆನೇ ಮಾತಾಡೋಣ. ನನ್ನ ಮೊದಲನೇ ಪ್ರಶ್ನೆ, ಫ್ರೀಡಮ್ ನಿಮಗಿದೆಯಾ? ಅದೇ ಪ್ರಶ್ನೆ ನನಗೂ ಕೇಳಿದ್ರೆ ಫ್ರೀಡಮ್ ನನಗಿದೆಯಾ ಅಂತ ಖಂಡಿತ ಇದೆ. ಹಾಗಾದರೆ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಇವತ್ತು. ಇದು ನಾನು ಕಂಡುಕೊಂಡಂಥ ಫ್ರೀಡಮ್. ಯಾಕೆ ಅಂತ ಹೇಳಿದ್ರೆ, ಫ್ರೀಡಮ್ಗೆ ಯಾವುದೇ ಆದಂಥ ಯೂನಿವರ್ಸಲ್ ಡೆಫಿನಿಷನ್ ಇಲ್ಲ. ಅಂದರೆ ಈ ರೀತಿಯಾಗಿ ಫ್ರೀಡಮ್ ಅಂತ ಹೇಳಿದ್ರೆ ಅದನ್ನು ನಾಳೆ ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡ ತಕ್ಷಣ ನೀವು ಫ್ರೀಡಮ್ ಆಗ್ಬಿಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಫ್ರೀಡಮನ್ನು ತಾನೇ ಕಂಡ್ಕೋಬೇಕು. ಅದು ಹೇಗೆ? ಹಾಗಾದರೆ ನನ್ನ ಫ್ರೀಡಮ್ ಏನು, ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಹತ್ರ. ಅದು ನಿಮ್ಗೆ ಉಪಯುಕ್ತ ಆದರೆ ನೀವು ಯೋಚನೆ ಮಾಡಿ ನಂತರ ಅದನ್ನು ಅಳವಡಿಸ್ಕೊಳ್ಳಿ. ಆಯ್ತಾ? ಇಲ್ಲಿ ನಾನು ಹೇಳುವಂಥ ವಿಚಾರ ಅದಕ್ಕೆ ಮಾತ್ರ ಜವಾಬ್ದಾರಿನೇ ಹೊರತು ನೀವೇನು ಅರ್ಥ ಮಾಡ್ಕೋತೀರಾ ಅನ್ನೋದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಹಾಗಾದರೆ ಫ್ರೀಡಮ್ ಅಂದರೆ ಏನು ಅಂತ ಕೇಳೋದಾಯಿತು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಫ್ರೀಡಮ್ ಅಂತಂದರೆ ಡಿಸಿಷನ್, ಇನ್ನೊಂದು ನೆಮ್ಮದಿ, ಇನ್ನೊಂದು ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಈ ಮೂರು ಅಂಶಗಳು, ಒಂದು ನೀವು ತಗೊಳ್ಳುವಂಥ ಡಿಸಿಷನ್, ಇನ್ನೊಂದು ನಿಮಗೆ ಸಿಗುವಂಥ ನೆಮ್ಮದಿ, ಇನ್ನೊಂದು ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಈ ಮೂರು ವಿಚಾರಗಳನ್ನ ನಾನು ಫ್ರೀಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಓದುವಂಥ ಸಂದರ್ಭದಲ್ಲಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿರ್ಬೋದು, ನಮ್ಮ ಸಮಾಜ ಆಗಿರ್ಬೋದು, ನಮ್ಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಳ್ಳಿ. ಈ ವಿಚಾರವನ್ನೇ ನಾವು ಅಧಿಕವಾಗಿ ಕೇಳಿರ್ತೀವಿ. ಎಲ್ಲೋ ಒಂದು ಕಡೆ ಓದ್ತೀವಿ. ಓದುವಂಥ ಸಂದರ್ಭದಲ್ಲೂ ಸಹ ನಮಗೆ ಹೇಗೆ ನೆಮ್ಮದಿಯ ಜೀವನವನ್ನು ಮಾಡಬೇಕು, ಹೇಗೆ ಒಂದು ಡಿಸಿಷನ್ಗಳನ್ನು ತಗೋಬೇಕು, ಹೇಗೆ ನಾವು ಖುಷಿಯಾಗಿರಬೇಕು ಅಂತ ಹೇಳ್ಕೊಡುವಂಥದ್ದು ತುಂಬ ವಿರಳ. ಅದು ಅವರವರ ಅನುಭವ ಆದಾಗಲೇ ಅದಕ್ಕೆ ತಗೊಳ್ಳುವಂಥ ಡಿಸಿಷನ್ಗಳ ಮೂಲಕ ಅವರು ಫ್ರೀಡಮನ್ನು ಕಂಡ್ಕೊಳ್ತಾರೆ. ಹಾಗಾಗಿ ನಾನು ಕಂಡ್ಕೊಂಡಂಥ ಫ್ರೀಡಮ್ ಏನಂತ ಹೇಳಿದ್ರೆ, ಯಾರೇ ನೋ ಅಂತ ಹೇಳಿದ್ರು, ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫಲ್ಲಾಗಿರ್ಬೋದು, ನೋ ಅಂತ ಹೇಳಿದ ತಕ್ಷಣ ಕುಗ್ಗಬೇಡಿ, ಕುಗ್ಗಬಾರ್ದು. ನೋ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪರ್ಚುನಿಟಿ. ಇದನ್ನು ಹೇಳಿದಂಥವರು ನಮ್ಮ ಅಬ್ದುಲ್ ಕಲಾಂ ಅವರು ಅಲ್ವಾ? ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನೋ ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ ಅಂತ. ಈಗ ಯಾರೋ ಒಬ್ರು ನೋ ಅಂತ ಹೇಳಲಿಲ್ಲ ಅಂತ ಹೇಳಿದರೆ ನಾನು ಇವತ್ತಿಗೆ ಕೂರ್ತಾ ಇರಲಿಲ್ಲ, ನಿಮ್ಮ ಮುಂದೆ ಮಾತಾಡ್ತಾ ಇರಲಿಲ್ಲ. ಯಾಕಂತಂದರೆ ಅದೇ ಕೆಲಸದ ಗುಂಗಿನಲ್ಲಿ ಮುಳುಗೋಗಿರ್ತಾ ಇದ್ದೆ. ಇವತ್ತು ನೋ ಅಂತ ಹೇಳಿದ ಕಾರಣಕ್ಕಾಗಿ ನಾನು ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ವೈಯಕ್ತಿಕ ಅಭಿವೃದ್ಧಿಗೋಸ್ಕರ, ನನಗೋಸ್ಕರ ಮಾಡ್ತಾ ಇದ್ದೀನಿ, ಖುಷಿಯಿಂದ ಮಾಡ್ತಾ ಇದ್ದೀನಿ. ಇದು ಫ್ರೀಡಮ್. ಹಾಗಾದರೆ ಅಷ್ಟು ಸುಲಭನಾ ಫ್ರೀಡಮ್ ಕಂಡಿಡ್ಕೊಳ್ಳೋದು ಅಂತಂದರೆ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ, ಆ ನಿರ್ಧಾರ ಯಾರ್ಯಾರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ತೆಗೆದುಕೊಳ್ಳೋ ನಿರ್ಧಾರ ನಿಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮನ್ನು ಯಾರು ನಂಬಿರ್ತಾರೆ, ಡಿಪೆಂಡೆನ್ಸಿ ಯಾರು ಮಾಡಿರ್ತಾರೆ, ಅವರೆಲ್ಲರ ಮೇಲೂ ಸಹ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ನೀವು ತಗೊಳ್ಳುವಂಥ ನಿರ್ಧಾರ ತುಂಬ ಯೋಚನೆ ಮಾಡ್ಕೋಬೇಕು. ಹಾಗಂತ ನಿಮ್ಮ ಫ್ರೀಡಮ್ನ ಬಿಡಿ ಅಂತ ಹೇಳಲ್ಲ ನಾನು. ನಿಮ್ಮ ಫ್ರೀಡಮ್ ನಿಮ್ಮ ರೈಟ್. ಹಾಗಾದರೆ ಏನು ಮಾಡಬೇಕು? ಉದಾಹರಣೆಗೆ ನನ್ನ ವಿಚಾರನೇ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಕೆಲಸಕ್ಕೆ ಬೇಡ ಅಂತ ಹೇಳಿದ್ರು. ಬೇಡ ಅಂದ ತಕ್ಷಣ ವಾಟ್ ಈಸ್ ನೆಕ್ಸ್ಟ್? ನಾಳೆ ಏನು? ಇನ್ನೊಂದು ಕೆಲಸಕ್ಕೆ ಅಪ್ಲೈ ಮಾಡ್ತೀಯಾ? ಕೆಲಸ ಸಿಗುತ್ತೆ, ಸಿಗಲ್ಲ ಅಂತಿಲ್ಲ. ಆದರೆ ನಾನು ಅಪ್ಲೈ ಮಾಡಲಿಲ್ಲ. ಐ ಹ್ಯಾಡ್ ಡಿಸೈಡೆಡ್ ಟು ಬಿ ಫ್ರೀ. 2025 ಈಸ್ ಮೈ ಫ್ರೀಡಮ್ ಇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ಕಂಡಿಡ್ಕೊಂಡೆ ಫ್ರೀಡಮ್ನ ಅಂತ ಹೇಳಿದ್ರೆ, ನಾನು ಹೋಗಿ ಕ್ಲಾಸ್ ರೂಮ್ನಲ್ಲಿ ಟೀಚ್ ಮಾಡ್ತಿದ್ದಾಗ
ನಾನು ಕಲಿತಂಥ ವಿಚಾರ ತುಂಬ ಕಡಿಮೆ ಇತ್ತು. ಆದರೆ ನಾನು ಕೆಲಸ ಬಿಟ್ಟಾದ ನಂತರ 2 ತಿಂಗಳಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದಂಥ ವಿಚಾರಗಳು ಅನೇಕವಿತ್ತು. ಸೊ ಅದರಲ್ಲಿ ನಾನು ಫ್ರೀಡಮ್ ಕಂಡ್ಕೋಬೇಕು ಅಂತಂದಾಗ ನನಗೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗಂತ ಅಂದಾಗ ಮತ್ತೆ ನಂದೇ ಕಾಲೇಜ್ ಕಟ್ಟಬೇಕು ಅಂತ ಆಸಕ್ತಿ ಇತ್ತು, ಆದರೆ ಫಿನಾನ್ಷಿಯಲ್ ಇಲ್ಲ. ಹೀಗೆಲ್ಲ ಇದ್ದಾಗ ನಮ್ಗೇನು ಅವೆನ್ಯೂಸ್ ಇದೆ ಅಂತ ಹುಡುಕ್ತಾ ಹೊರಟಾಗ ನನಗೆ ಕಂಡಂಥ ಅವೆನ್ಯೂಸ್ ಅಂತ ಹೇಳಿದ್ರೆ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್, ಮತ್ತೊಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಇವಾಗ ನಾನು ಸಕ್ರಿಯವಾಗಿ ಈ 2 ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗೆ ನನ್ನ ಜೀವನವನ್ನು ನಾನು ಅಂದ್ಕೊಂಡಾಗೆ ನಡೆಸ್ತಾ ಇದ್ದೀನಿ. ಅದು ನನ್ನ ಫ್ರೀಡಮ್ ಆಗಿದೆ. ಹಾಗಾದರೆ ಆ ಸಂದರ್ಭದಲ್ಲಿ ನನಗೆ ಹೆಲ್ಪ್ ಹೇಗಾಯಿತು, ಹೇಗೆ ನಾನು ಫಿನಾನ್ಷಿಯಲ್ ಬ್ಯಾಲೆನ್ಸ್ ಮಾಡಿದೆ ಅಂತ ನಿಮಗೆಲ್ಲ ಪ್ರಶ್ನೆ ಬರ್ಬೋದು. ಅದಕ್ಕೆ ಹೇಳ್ತೀನಿ ಕೇಳಿ. ನೀವು ಕೆಲಸ ಮಾಡ್ತಾ ಇದ್ರೆ ಅಥವಾ ನೀವು ಸ್ಟೂಡೆಂಟ್ ಆಗಿದ್ರೆ, ಯಾರೇ ಆಗಿರಿ, ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳಿ. ಆ ಸೇವಿಂಗ್ಸ್ ಅಂತ ಮಾಡೋದು ಅಗೇನ್ ನಿಮ್ಮ ಡಿಸಿಷನ್. ಸೊ ನಾನು ಇರಲಿ ಅಂತ SIP ಕಟ್ತಾ ಇದ್ದೆ, PPF ಕಟ್ತಾ ಇದೆ, PF ಡಿಡಕ್ಟ್ ಆಗ್ತಾ ಇತ್ತು. ಈ ಎಲ್ಲವೂ ಇವತ್ತು ನನ್ನ ಕುಂತ್ಕೊಂಡ್ರೂ ಸಹ ನನ್ನ ಕೈ ಹಿಡಿದಿದೆ. ಸೊ ಹಾಗಾಗಿ ಅದು ಸಹ ಫ್ರೀಡಮ್. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಇಲ್ಲದೆ ಮನೇಲಿ ಕುತ್ಕೊಬಿಟ್ಟಾಗ ಅವನಿಗೆ ನಾನಾ ಚಿಂತೆಗಳು ಬರುತ್ತೆ. ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜೀವನ, ನಿಮ್ಮ ಒಂದು ಭವಿಷ್ಯ ನಿಮ್ಮ ಕೈಲೇ ಇರೋದು. ಅದು ಯಾವುದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳಿದ್ರೆ ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತಿರುತ್ತೆ. ಹಾಗಾಗಿ ಡಿಸೈಡ್ ಮಾಡಿ, ನಿಮ್ಮ ಹತ್ರ ಸಾಮರ್ಥ್ಯ, ಕೌಶಲ್ಯ, ನಾಲೆಡ್ಜ್ ಎಲ್ಲ ಇದೆಯಾ, ಅದರಿಂದ ಹೊರಗೆ ಬನ್ನಿ. ಹೊರಗೆ ಬಂದು ಸ್ಟಾರ್ಟ್ ಯೋರ್ ಓನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಫ್ರೀಡಮ್. ನಿಮಗೋಸ್ಕರ ದುಡಿಯೋಕ್ಕೆ ಶುರು ಮಾಡಿ. ಯಾಕೆ ಅಂತ ಹೇಳಿದ್ರೆ 20-25 ವರ್ಷ ಎಜುಕೇಷನ್ ಪಡ್ಕೋತೀವಿ. ಆ ಸಂದರ್ಭದಲ್ಲಿ ನಾವು ಯಾವತ್ತೂ ಪ್ರಶ್ನೆ ಮಾಡಲ್ಲ. ಆದರೆ ಕೆಲಸಕ್ಕೆ ಅಂತ ಹೋದಾಗ ಅವ್ರಿಗೆ ಉತ್ತರಗಳು ಕೊಡೋದೇ ಆಗೋಗುತ್ತೆ ನಮಗೆ. ರೆಸ್ಟ್ರಿಕ್ಷನ್ 9 to 5 ಇರಬೇಕು, ಎಕ್ಸ್ಟೆಂಡೆಡ್ ಅವರ್ಸ್ ವರ್ಕ್ ಮಾಡಬೇಕು. ನಿಮ್ಮ ಮನೇಲಿ ಯಾರು ಏನಾಗಿದ್ರು ಇಲ್ಲ, ನಿಮ್ಮ ಹೆಲ್ತ್ ಇಶ್ಯೂಸ್, ನೋಬಡಿ ವಿಲ್ ಲಿಸನ್. ಯಾರೂ ಕೇಳಲ್ಲ ನಿಮ್ಮ ಸಮಸ್ಯೆಗಳನ್ನು. ನೀವೆಲ್ಲಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಯಾರೂ ನಿಮ್ಮ ಸಮಸ್ಯೆಗಳನ್ನ ಕೇಳಕ್ಕೆ ರೆಡಿ ಇರಲ್ಲ. ನಾಳೆ ನಿಮ್ಮ ರೀಪ್ಲೇಸ್ಮೆಂಟ್ನೇ ನೋಡ್ತಾರೆ, ನಿಮ್ಮ ಆಲ್ಟರ್ನೇಟಿವ್ನೇ ಹುಡುಕ್ತಾರೆ. ಹಂಗಿರುವಂಥ ಸಂದರ್ಭದಲ್ಲಿ ನಿಮಗೇನಾದರೂ ಆದರೆ ನಿಮ್ಮ ಮನೆಯವರಿಗೆ, ನಿಮ್ಮನ್ನು ನಂಬಿರೋರಿಗೆ ಆಲ್ಟರ್ನೇಟಿವ್ ಏನು? ದೇರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ಯುವರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿಗೆ ಆಲ್ಟರ್ನೇಟಿವ್ ಇಲ್ಲ. ಹಾಗೆ ನಿಮ್ಮ ಬದುಕಿಗೆ ಆಲ್ಟರ್ನೇಟಿವ್ ನೀವೇ. ಯು ಆರ್ ದ ಓನ್ಲಿ ಆಲ್ಟರ್ನೇಟಿವ್ ಫಾರ್ ಯೋರ್ ಲೈಫ್ ಆ್ಯಂಡ್ ಫಾರ್ ಯೋರ್ ಫ್ಯಾಮಿಲಿ. ಹಾಗಂತ ಅಂದಾಗ ನೀವು ಫ್ರೀಡಮ್ ಪಡ್ಕೊಳ್ಳೋದು, ಪಡ್ಕೊಳ್ದೇ ಇರೋದು ಎಲ್ಲ ನಿಮ್ಮ ಕೈಲಿದೆ. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ, ನನ್ನ ಪ್ರಕಾರ ಫ್ರೀಡಮ್ ಅಂತ ಹೇಳಿದ್ರೆ ಡಿಸಿಷನ್, ಫ್ರೀಡಮ್ ಅಂತ ಹೇಳಿದ್ರೆ ನೆಮ್ಮದಿ, ಫ್ರೀಡಮ್ ಅಂತ ಹೇಳಿದ್ರೆ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಇಷ್ಟೊತ್ತು ಮಾತಾಡಿದೆ. ಇವತ್ತು ನಾನು ಕುತ್ಕೊಂಡು ಮಾತಾಡ್ತಾ ಇರೋ ಜಾಗ ಯಾವುದು ಅಂತ ಹೇಳಿದ್ರೆ ಇದು ನನ್ನ ಗೆಳೆಯ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಶಿಷ್ಯ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಟೀಚರ್ ಪಾಠ ಮಾಡಿರ್ತಾರೆ, ತುಂಬ ವರ್ಷಗಳು ಪಾಠ ಮಾಡಿರ್ತಾರೆ. ಯಾವ ಸ್ಟೂಡೆಂಟು ಅವ್ರ ಸಹಾಯಕ್ಕೆ ಯಾವಾಗ ಬರ್ತಾನೆ ಅಂತ ಹೇಳಿದ್ರೆ ಅದವ್ರಿಗೆ ಗೊತ್ತೇ ಇರಲ್ಲ. ಇವತ್ತು ನನ್ನ ಸ್ಟೂಡೆಂಟ್ದು ಶೋರೂಮ್ನಲ್ಲಿ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಫ್ರೀಡಮು. ಹಾಗೆ ನನ್ನ ಜೊತೆಗೆ ನಿಂತಿದ್ದಾನೋ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಅವನ ಹೆಸರು ಬಂದು ವಿನಯ್. ಇದು ಅವನದೇ ಶೋರೂಮು. ಇಲ್ಲಿ ನಾವು ಡೀಲ್ ಮಾಡ್ತಾ ಇರುವಂಥದ್ದು ಚಿತ್ರಕ ಅನ್ನೋ ಬ್ರ್ಯಾಂಡ್ನಲ್ಲಿ EV ವೆಹಿಕಲ್ಸ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಹಾಗೆ ಸೇಲ್ಸ್ಗಳು ಇದೆ. ನಿಮ್ಗೇನಾದ್ರು ಆಸಕ್ತಿ ಇದ್ದರೆ ಮೈಸೂರಿನಲ್ಲಿ ಇವಾಗ ಸೆಟಪ್ ಆಗಿರುವಂಥ ಯೂನಿಟ್ ಇದು. ಸೊ ಒಮ್ಮೆ ಬಂದು ವಿಸಿಟ್ ಮಾಡ್ಬೋದು. ಕುವೆಂಪು ನಗರದಲ್ಲಿದೆ. ಇದು ಡಿಸ್ಕ್ರಿಪ್ಷನ್ನು, ಅಡ್ರೆಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಿಳ್ಕೊಬೋದು.
ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ನಾಳೆ ಇನ್ನೆಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ. ದಟ್ ಈಸ್ ಮೈ ಡಿಸಿಷನ್ ಆ್ಯಂಡ್ ಇಟ್ ಈಸ್ ಫ್ರೀಡಮ್. ಹಾಗಾದರೆ ನಿಮ್ಮ ಫ್ರೀಡಮ್ ನೀವು ಕಂಡ್ಕೊಳ್ಳಿ, ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಬೇರೆ ಡೆಫಿನಿಷನ್ಸ್ ಇದೆಯಾ ಫ್ರೀಡಮ್ ಬಗ್ಗೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಹೇಳ್ತೀನಿ ವೀಕ್ಷಕರೇ, ಲೈಫ್ ಇಸ್ ಓನ್ಲಿ ಒನ್ ಟೈಮ್. ನಿಮ್ಮ ಜೀವನ ಬರೋದು ಒಂದು ಬಾರಿ ಮಾತ್ರ. ಸೊ ಆ ಫ್ರೀಡಮನ್ನು ನೀವು ಕಂಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ನಾಳೆ ನಿಮ್ಗೇನಾದರೂ ಆಯಿತು ಅಂತ ಹೇಳಿದ್ರೆ ಯಾರೂ ನಿಮ್ಮ ಜೊತೆಗೆ ನಿಲ್ಲಲ್ಲ ಎಕ್ಸೆಪ್ಟ್ ಎ ಫ್ಯಾಮಿಲಿ ಹಾಗೂ ನೀವು ಸಂಪಾದನೆ ಮಾಡಿರುವಂಥ ಒಳ್ಳೆಯ ಜೀವಗಳು. ಅವ್ರು ಬಿಟ್ಟರೆ ಯಾರೂ ಬರಲ್ಲ. ಸೊ ಹಾಗಾಗಿ ನಿಮ್ಮ ಆರೋಗ್ಯ ತುಂಬ ಮುಖ್ಯ ಆಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಬೇರೆ ಯಾರ್ದೋ ಡ್ರೀಮ್ಗಳನ್ನ ಅಚೀವ್ ಮಾಡೋದಕ್ಕೋಸ್ಕರ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಜೀವನ ನಡೆಸಬೇಡಿ. ಈ ಒಂದು ಸ್ವತಂತ್ರ ದಿನಾಚರಣೆ ಎಂದು ಡಿಸಿಷನ್ ತಗೊಳ್ಳಿ. ಯು ವಾಂಟ್ ಟು ಲೀಡ್ ಯಾರ್ ಫ್ರೀಡಮ್ ಲೈಫ್ ಅಂತ. ನಾನು ಹೇಳಿದ್ನಲ್ಲ, ಅನೇಕ ಅವೆನ್ಯೂಗಳು ಪ್ರತಿಯೊಬ್ಬರಿಗೂ ಸಿಗುತ್ತೆ. ಎಸ್ಪೆಷಲಿ ಟೀಚರ್ಸ್ನ ಕುರಿತು ಮಾತಾಡ್ತೀನಿ ಅಂತ ಹೇಳಿದ್ರೆ, ಟೀಚರ್ಸ್ ಯು ಹ್ಯಾವ್ ಆಂಪಲ್ ಆಫ್ ಆಪರ್ಚುನಿಟೀಸ್ ಟು ಲಿವ್ ಫ್ರೀಡಮ್ ಲೈಫ್. ಯಾಕೆ ಅಂತ ಹೇಳಿದ್ರೆ, ಇವತ್ತು ಡಿಜಿಟಲ್ ತಂತ್ರಜ್ಞಾನ ಯುಗ. ಈ ಯುಗದಲ್ಲಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಒಂದು ವಿಡಿಯೋ ಕಂಟೆಂಟ್ಗಳ ಮೂಲಕ ನೀವು ಮಾಡಿ ಹಾಕೋಕ್ಕೆ ಶುರು ಮಾಡಿದ್ರೆ, ಯಾವಾಗ ಯಾರಿಗೆ ನಿಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆಗುತ್ತೆ ಗೊತ್ತಿಲ್ಲ. ಎಂಟೈರ್ ಗ್ಲೋಬ್ ಇಸ್ ಯುವರ್ ಆಪರ್ಚುನಿಟಿ. ಇದ್ರ ಮೂಲಕ ನಾನು ನನ್ನ ಟೀಚರ್ ಸಮೂಹಕ್ಕೆ ವೇಕಪ್ ಕಾಲ್ ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಕ್ರಿಯೇಟಿಂಗ್ ಡಿಜಿಟಲ್ ಕಂಟೆಂಟ್ಸ್. ನಿಮಗೆ ಆಸಕ್ತಿ ಇರುವಂಥ ವಿಚಾರದ ಬಗ್ಗೆ ಅಥವಾ ನೀವು ಸ್ಪೆಷಲೈಸ್ ಆಗಿರುವಂಥ ವಿಚಾರಗಳನ್ನು ಕಂಟೆಂಟ್ ಮಾಡಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿ. ಅದು ನಿಮ್ಮ ಪ್ರೆಸೆನ್ಸ್, ನಿಮ್ಮ ಬ್ರ್ಯಾಂಡ್, ನಿಮ್ಮ ಫೇಸ್ ವ್ಯಾಲ್ಯೂ ಎಲ್ಲವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಹಾಗೆ ನಿಮಗೆ ಎಲ್ಲಿ ಮಾರ್ಕೆಟ್ ಸಿಗುತ್ತೆ ಅಂತ ನಿಮಗೂ ಗೊತ್ತಿರಲ್ಲ. ಕಂಟೆಂಟ್ ಮಾಡುವಾಗ ಕಂಟೆಂಟ್ ಮಾಡ್ತೀನಿ ಅಂತ ನೀವು ನಿಂತ್ಕೊಂಡ್ರೆ ಅಲ್ಲೂ ಹಲವಾರು ಚಾಲೆಂಜ್ಗಳು ಬರುತ್ತೆ. ಆ ಚಾಲೆಂಜ್ಗಳನ್ನು ಓವರ್ಕಮ್ ಮಾಡಿ ಯು ಡೂ ಇಟ್. ಹಾಗೆ ನೀವು ಟೀಚರ್ಗಳಲ್ಲಿ ಇನ್ನೊಂದು ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇವತ್ತು ಅವ್ರ ಕೈ ಅಲ್ಲೇ ಇದೆ ಎಲ್ಲ ಪ್ರತಿಯೊಂದು. ಅಂದರೆ ಅಟ್ ದೇರ್ ಫಿಂಗರ್ ಟಿಪ್ಸ್ ದೇ ಗೆಟ್ ಎವ್ರಿ ಇನ್ಫಾರ್ಮೇಷನ್. ನಮ್ಮ ಅವಶ್ಯಕತೆ ಇಲ್ಲ. ಆದರೆ ಪ್ರತಿ ಸ್ಟೂಡೆಂಟಿಗೂ ನಾವು ಮಾಡಬೇಕಾಗಿರೋದು ಇಷ್ಟೇ, ಅವನು ಹೇಗೆ ತನ್ನ ಜೀವನವನ್ನು ಬದುಕಬೇಕು, ಅವನು ಹೇಗೆ ಒಂದು ನಿರ್ಧಾರಗಳನ್ನು ತೆಗೆದುಕೋಬೇಕು, ಹೇಗೆ ಸಿಚುವೇಶನ್ಗಳು ಬಂದಾಗ ಕುಗ್ಗದೆ ಅದನ್ನು ಧೈರ್ಯವಾಗಿ ಎದುರಿಸಿ ಮುನ್ನಡಿಬೇಕು. ಈ ರೀತಿಯ ವಿಚಾರಗಳನ್ನು ನಿಮ್ಮ ಪಾಠದ ಜೊತೆಲೂ ಹೇಳ್ಕೊಡಿ ಅಂತ ಕೇಳ್ಕೊತೀನಿ. ಅದರಿಂದ ಏನಾಗುತ್ತೆ ಅಂತಂದರೆ, ನಾವು ಟೀಚರ್ಸ್ ಆದವರು ಇಂಪ್ಯಾಕ್ಟ್ ಮಾಡ್ತಿದ್ದೀವಿ. ವಿ ಆರ್ ದ ಮೇಕರ್ ಆಫ್ ಫ್ಯೂಚರ್. ನಾವು ಫ್ಯೂಚರ್ಗಳನ್ನ ಮಾಡ್ತಾ ಇದ್ದೀವಿ. ಹಾಗಿರುವಾಗ ಈ ರೀತಿಯ ವಿಚಾರಗಳು ಅಂದರೆ ಲೈಫ್ ಸ್ಕಿಲ್ಸ್ ಬಗ್ಗೆ ನೀವು ಪಾಠ ಮಾಡೋದು, ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ತಗೊಳ್ಳಿ, ಥಿಯರಿ ಸಬ್ಜೆಕ್ಟ್ಸ್ ತಗೊಳ್ಳಿ, ನೀವು ಯಾವ್ದಾದ್ರು ಸಬ್ಜೆಕ್ಟ್ಸ್ನ ತಗೊಳ್ಳಿ, ಅವರಿಗೆ ಪ್ರಸ್ತುತ ಬೇಕಾಗಿರುವಂಥ ಲೈಫ್ ಸ್ಕಿಲ್ಸ್ಗಳನ್ನು ಹೇಳ್ಕೊಡಿ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸ್ಕಾರನ ಹೇಳ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಸಹ ನಿಮ್ಮ ಒಂದು ಲೈಫಿನ ಫ್ರೀಡಮನ್ನು ಎಷ್ಟು ಬೇಗ ಪಡ್ಕೋತೀರಾ ಅದು ನಿಮಗೆ ಸಂಬಂಧಪಟ್ಟಂಥ ವಿಚಾರ ಆಗಿರುತ್ತೆ. ಟೀಚರ್ಸ್, ಒನ್ಸ್ ಅಗೇನ್ ಐ ರಿಕ್ವೆಸ್ಟ್, ವೇಕಪ್. ಯಾಕೆ ವೇಕಪ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ತುಂಬ ಶ್ರಮ ಹಾಕ್ತಿದ್ದೀವಿ, ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ನಮಗೆ ಸಿಗ್ತಿಲ್ಲ ಅಲ್ವಾ? ಇದು ನನ್ನ ವೈಯಕ್ತಿಕ ಪ್ರಶ್ನೆನೂ ಹೌದು, ಹಾಗೆ ನಿಮ್ಗಳ ಪ್ರಶ್ನೆನೂ ಆಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗಿದ್ದಾಗ ಆ ಒಂದು ನಿಟ್ಟಿನಲ್ಲಿ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಒಂದು ಮುಂದಿನ ಜೀವನ ಫ್ರೀಡಮ್ಫುಲ್ ಆಗಿರಲಿ ಅಂತ ಹೇಳೋದಕ್ಕೂ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಚಾರಗಳನ್ನು ನಿಮಗೇನಾದರೂ ಉಪಯೋಗ ಅನಿಸಿದರೆ ಅದನ್ನು ಬಳಸ್ಕೊಳ್ಳಿ.
ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 2025 is my freedom year. You decide your freedom. It is your decision. It is what you make. ಹಾಗೆ ಹೇಗೆ ನೆಮ್ಮದಿಯನ್ನು ಕಂಡ್ಕೋತೀರಾ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಧನ್ಯವಾದಗಳು. ಟೇಕ್ ಕೇರ್.